ಸಿಲಿಕಾನ್ ಸಿಟಿಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ರೌಂಡ್ಸ್ ಹೊಡೆದಿದ್ದಾರೆ. ಇವತ್ತು ಪ್ರತಿ ವಾರ ಕೂಡ ಇದೇ ರೀತಿಯಾಗಿ ಸಿಟಿ ರೌಂಡ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಕಾರಣ ಕಾಮಗಾರಿಗಳು ಮಂದಗತಿಯಲ್ಲಿ ಸಾಗ್ತಾ ಇವೆ, ಕೆಲವೊಂದು ನೆನೆಗುದಿಗೆ ಬಿದ್ದುಬಿಟ್ಟಿದ್ದಾವೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಕೈಗೊಂಡಿದ್ದಾರೆ. ಇವತ್ತು ಕೂಡ ಸಿಟಿ ರೌಂಡ್ಸ್ ಹೋಗಿದ್ರು. ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್, ಎಂಇಐ ಹಾಗೂ ತುಮಕೂರು ರಸ್ತೆ, ಜಾಲಹಳ್ಳಿ 100 ಫೀಟ್ ರೋಡ್ ಇರ್ಬೋದು, ಸುಮ್ನಹಳ್ಳಿ ಜಂಕ್ಷನ್ ಸೇರಿದಂತೆ ಅಮ್ಮ ಆಶ್ರಮ, ನಾಯಂಡಹಳ್ಳಿ, ಈ ನೆಟ್ಟಲ್ಕಪ್ಪ ಸರ್ಕಲ್, ಜೆಸಿ ರೋಡ್, ಸಫಿನಾ ಪ್ಲಾಜಾ, ಹೆಣ್ಣೂರು ರಸ್ತೆ, ಆರ್ಟಿ ನಗರ ಸೇರಿದಂತೆ ಹಲವು ಕಡೆ ಇವತ್ತು ರೌಂಡ್ಸ್ ಹೊಡೆದಿದ್ದಾರೆ. ಸಮಸ್ಯೆಗಳ ಬಗ್ಗೆ ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ತುರ್ತಾಗಿ ಕಾಮಗಾರಿಗಳು ಮುಗಿಬೇಕು. ಎಷ್ಟು ದಿನ ಅಂತ ಟೈಮ್ ತೆಗೆದುಕೊಳ್ತೀರಾ? ಅಲ್ಲಿ ಇಲ್ಲಿ ಗುಂಡಿ ತೋಡಿರ್ತೀರಾ, ರಸ್ತೆ ಅಗಲೀಕರಣಕ್ಕೆ ಅಂತ ಕಾಮಗಾರಿ ಕೈಗೊಂಡಿರ್ತೀರಾ, ತಿಂಗಳಾದರೂ ವರ್ಷ ಆದರೂ ಅದು ಮುಗಿಯೋದೇ ಇಲ್ಲ. ಹಾಗಾಗಿ ಖುದ್ದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈ ಕಾಮಗಾರಿಗಳ ಪರಿಶೀಲನೆ ಮಾಡಿದ್ದಾರೆ. ಇನ್ನು ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಕೂಡ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಈ ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್. 30 ವರ್ಷ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಕೈಗೊಂಡು 1,50,000 ಕೋಟಿ ಇದಕ್ಕೆ ಭಾಳ ಮಳೆ ನಿಂತಿ ಅಂತ ನಾವು ಸ್ವಲ್ಪ ವೆಯ್ಟ್ ಮಾಡೋದು ಅಷ್ಟೇ. ಮುಗಿದೋಗೋದು ಒಂದು ತಿಂಗಳು ಸ್ವಲ್ಪ ಆಗಿದೆ, ಲೇಟ್ ಆಗಿದೆ. ಆದರೂ ನಾವೆಲ್ಲ ಸ್ವಲ್ಪ ಕ್ವಾಲಿಟಿನ ನಾನೇ ಖುದ್ದಾಗಿ ಗೊತ್ತಿದೆ, ಎಷ್ಟು ದಪ್ಪ ಇರಬೇಕು, ಯಾವ ರೀತಿ ಇರಬೇಕು ನನಗೆಲ್ಲ ಅರಿವಿದೆ. ಈಗ 1,700 ಕೋಟಿ ರೂಪಾಯಿ ಬಿದ್ದಿರಬೇಕಲ್ಲ ರೋಡ್ಗೆ. ನಾವೇನೀಗ ಹಾಕಿದ್ದೀವಿ 1,150 ಕಿಲೋಮೀಟರ್ಗೆ 1,700 ಕೋಟಿ ಆಗ್ತದೆ. ಅದು ಎಷ್ಟು ದಪ್ಪ ಇರಬೇಕು ಅಂತ ಸ್ಪೆಸಿಫಿಕೇಶನ್ ಇದೆ. ಕಾಂಪೌಂಡ್ಗೆ ಇಲ್ಲೇ ನಾನು ಬೆಸ್ಕಾಂ ಒಬ್ಬರು ಕರೆಸಿದ್ದೀನಿ, ಬಿಜೆಪಿ ಎಸ್ ಕರೆಸಿದ್ದೀವಿ. ಯುಟಿಲಿಟಿ ಶಿಫ್ಟ್ ಕೆಲವೆಲ್ಲ ಮಧ್ಯ ಎಲ್ಲ ಆಗಬಾರ್ದು, ಒಂದೇ ಸತಿ ಅದೆಲ್ಲ ಮುಗಿದೋಗ್ಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಬಿಜೆಪಿ ಎಸ್ ಪಿ, ಬೆಸ್ಕಾಂ, ಪೊಲೀಸವರು, ಟ್ರಾಫಿಕ್ ಪೊಲೀಸವರು ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲ ಸೇರಿ ಒಗ್ಗಟ್ಟಿನಿಂದ ನಾವು ಈ ಕೆಲಸನ ಬೆಂಗಳೂರು ನಗರಕ್ಕೆ ಏನು ಅನುಕೂಲ ಆಗಬೇಕು ಶಾಶ್ವತವಾಗಿ 30 ವರ್ಷ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಮಗಾರಿ. ಬೆಂಗಳೂರಲ್ಲಿ ಈಗಾಗಲೇ 150 ಕ್ವಾಲಿಟಿ ಇಂಪಾರ್ಟೆಂಟ್. 30 ವರ್ಷ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಕೈಗೊಂಡು 1,50,000 ಕೋಟಿ ಭಾಳ ಮಳೆ ನಿಂತಿ ಅಂತ ನಾವು ಸ್ವಲ್ಪ ವೆಯ್ಟ್ ಮಾಡೋದು ಅಷ್ಟೇ. ಮುಗಿದೋಗೋದು ಒಂದು ತಿಂಗಳು ಸ್ವಲ್ಪ ಆಗಿದೆ, ಲೇಟ್ ಆಗಿದೆ. ಆದರೂ ನಾವೆಲ್ಲ ಸ್ವಲ್ಪ ಕ್ವಾಲಿಟಿನ ನಾನೇ ಖುದ್ದಾಗಿ